ನಮ್ಮೊಟ್ಟಿಗೆ ಇದ್ದೀರಿ. Why? ಯಾಕೆ? Because your presumption is started heading towards the wrong direction. ಯಾಕೆಂದ್ರೆ ನಿಮ್ಮ ಊಹೆಯು ಅದು ತಪ್ಪಾದ ದಿಕ್ಕಿನ ಕಡೆಗೆ ಚಲಿಸ್ತಾ ಇದೆ. ಅವನು ಏನೇ ಆಗಿರ್ಲಿ, ಆತನ ಏನೇ ಆಗಿರ್ಲಿ, ಅವನು ತಪ್ಪಿದ್ರು ಚಿಂತೆ ಇಲ್ಲ, ಅವನು ತಪ್ಪಿದ್ರು ಚಿಂತೆ ಇಲ್ಲ, ಅವನು ಕಡು ಪಾಪಿ ಆಗಿದ್ರು ಚಿಂತೆ ಇಲ್ಲ, ಅವನು ಕಡು ಪಾಪಿ ಆಗಿದ್ರು ಚಿಂತೆ ಇಲ್ಲ, ಅವನು ಮೋಸಗಾರನಾಗಿದ್ರು ಚಿಂತೆ ಇಲ್ಲ, ಮೋಸಗಾರನಾಗಿದ್ರು ಚಿಂತೆ ಇಲ್ಲ. ನೀನ್ ಮಾತ್ರ ನಿನ್ ಪ್ರಿಸಂಪ್ಷನ್ ಅನ್ನ ಬಿಬ್ಲಿಕಲ್ ಆಗಿ ಇಟ್ಕೋ, ಯಾಕಂದ್ರೆ ಕರ್ತನ ಮುಂದೆ ನಾವು ನಿಂತ್ಕೊಳ್ಬೇಕು. ಯು ಕೀಪ್ ಇಟ್ ಕ್ಲೀನ್. ನೀನು ಅದನ್ನ ಶುದ್ಧವಾಗಿ ಇಟ್ಕೋ. One thing I am learning. ಒಂದು ಸಂಗತಿ ನಾನು ಕಲಿತಾ ಇದ್ದೇನೆ. Loss or a gain. ಒಂದು ಲಾಭ ಆಗಲಿ ಅಥವಾ ಒಂದು ಲಾಸ್ ಆಗಲಿ. I have stopped presuming people. ಜನರನ್ನ ಹೀಗೆ ಹಾಗೆ ಅಂತ ಊಹಿಸುವುದನ್ನ ನಾನು ನಿಲ್ಲಿಸಿಬಿಟ್ಟಿದ್ದೇನೆ. I left it. ಅದನ್ನ ಬಿಟ್ಟಿದ್ದೇನೆ. Because the more you presume, the more you get hurt. ಯಾಕಂದ್ರೆ ನೀವು ಎಷ್ಟು ಹಾಗೆ ಅಂತ ಊಹಿಸ್ಕೊಳ್ತೀರೋ ಅಷ್ಟೇ ನೀವು ನೋವನ್ನ ಅನುಭವಿಸ್ತೀರಾ. ನಿನ್ ಜೀವನದಲ್ಲಿ ಇರೋನು ಎಲ್ಲಿದ್ರು ಬದುಕೊಂಡು ಬಂದೇ ಬರ್ತಾನೆ. ಯಾರು ಬಾರಬಾರ್ದು ಎಂಬುದಾಗಿ ದೇವರು ನಿರ್ಧರಿಸಿದಾನೋ, ನೀನು ಅವನನ್ನ ಪೂಜೆ ಮಾಡಿದ್ರು ಅವನು ನಿನ್ನನ್ನು ಬಿಟ್ಟು ಹೋಗ್ತಾನೆ. Because the giver and the keeper or the taker is the Lord himself. ಯಾಕಂದ್ರೆ ಕೊಡುವ ಆತನು, ತೆಗೆದುಕೊಳ್ಳುವ ಆತನು ಆ ಕರ್ತನು ಮಾತ್ರವಾಗಿದ್ದಾನೆ. ಸ್ತೋತ್ರ ಸ್ವಾಮಿ. ಸ್ವಲ್ಪ ಆದ್ರೂ ಆಮೇಲೆ ಬಂದು ಕರ್ತನೆ ಮಧ್ಯಕ್ಕೆ. Amen. Amen. Are you understanding this? ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? Jesus said, ಯೇಸು ಹೇಳಿದ್ರು, out of the sick tree only the sick fruits can come out, no good fruits can come. ಒಂದು ಕಾಯಿಲೆ ಉಳ್ಳಂತ ರೋಗಗ್ರಸ್ತ ಮರದಿಂದ ರೋಗ ಉಳ್ಳಂತ ಫಲಗಳೇ ಸಿಗ್ತವೆ ಹೊರತಾಗಿ ಆರೋಗ್ಯವಾದ ಫಲಗಳಲ್ಲ. I hope you are understand. ನೀವು ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅನ್ಸುತ್ತೆ. Ask the Lord to heal your thinking. ಕರ್ತನಲ್ಲಿ ಕೇಳಿಕೊಳ್ಳ್ರಿ ನಿಮ್ಮ ಯೋಚನೆಗಳನ್ನ ಗುಣಪಡಿಸಲಿ ಎಂಬುದಾಗಿ. I hope it is helping you. ನಾನು ಅನ್ಕೊಳ್ತೇನೆ ಇದೆಲ್ಲ ನಿಮಗೆ ಸಹಾಯವಾಗ್ತಾ ಇದೆ. There is a time to enter in the anointing, but there is a time to sit like a student and learn from the Lord the teachings. ಅಭಿಷೇಕದಲ್ಲಿ ಬೆಳೆಯುವಂತ ಒಂದು ಸಮಯ ಇರ್ತದೆ, ಆದ್ರೆ ಕರ್ತನಲ್ಲಿ ಇನ್ನೊಂದು ಸಮಯ ಇರ್ತದೆ, ಕುಳಿತುಕೊಂಡು ವಿದ್ಯಾರ್ಥಿಯ ಹಾಗೆ ಕಲಿಯುವಂತ ಸಮಯ ಕೂಡ. Are you listening to me? The Bible says in book of Proverbs, ಜ್ಞಾನೋಕ್ತಿಗಳಲ್ಲಿ ಸತ್ಯವೇದ ಹೀಗೆ ಹೇಳ್ತದೆ, the stolen water is very sweet. ಕದ್ದಂತ ನೀರು ರುಚಿಯಾಗಿರ್ತದೆ ಅಂತ. ಏನಂತೆ ಹೇಳ್ರಿ ಕನ್ನಡದವ್ರ? ಕದ್ದಂತ ನೀರು ರುಚಿಯಾಗಿರ್ತದೆ. ಏನಂತೆ? ಕದ್ದ ನೀರು ರುಚಿ. ಸ್ಟೋಲನ್ ವಾಟರ್, ಕದ್ದಂತ ನೀರು. ಈ ಚಿಕ್ಕವ್ರು ಇರುವಾಗ ಮನೆಯಲ್ಲಿ ಇಟ್ಟಕೊಂಡು ಮಾವಿನ ಹಣ್ಣು ತಂದಿಟ್ಟರು ತಿನ್ನಲ್ಲ. ಹೊರಗಡೆ ಹೋಗಿ ಗಾರ್ಡನ್ನಲ್ಲಿ ತುಡು ಮಾಡಿಕೊಂಡು ಒಂದಕ್ಕೆ 4 ಮಂದಿ ಜಗಳಾಡಿ ಅದನ್ನ ಹೆಚ್ಚಿ ಒಡೆದು ಅದಕ್ಕೆ ಉಪ್ಪು ಸವರಿ ಅದನ್ನ ಹಿಂದಿದವ್ರಿಗೆ ಹೇಳ್ರಿ, ನೋಡ್ತಾ ಇದ್ದಾರೆ ನಿಮ್ಮನ್ನ. अम्मा ताई जब बचपन में घर में बहुत सारे आम लाके रखे रहते, लेकिन हम उसको नहीं खाते, लेकिन रास्ते पे जाते समय लेकिन बगीचे में जाके वहाँ पे हम वो मालिक को धोखा दे के वहाँ से वो आम लाके तक पत्थर फेंक के, हाथ दर्द होने तक पत्थर फेंक के वो आम आधा दिन पत्थर फेंकने के बाद 2 आम गिरते हैं और वो 2 आम के लिए 7 फ्रेंड्स हैं, 7 हैं. Are you with me? ನಮ್ಮೊಟ್ಟಿಗಿದ್ದೀರಿ? The stolen waters are very sweet. ಆ ಕದ್ದಂತ ನೀರು ತುಂಬಾ ರುಚಿಯಾಗಿರ್ತದೆ. ಯಾರೋ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇಲ್ಲೇ ನಿಂತ್ಕೊಳ್ಳಪ್ಪ, ನಮ್ಮ ಹತ್ರ ಬರ್ತಾ ಇದೀಯಾ? कोई प्रार्थना कर रहा है, वहीं पे रुक जाइए, हमारे पास आ रहे हो सोच के. Are you with me? ನಮ್ಮೊಟ್ಟಿಗಿದ್ದೀರಿ? जब ये नहीं रहता है सामने, ಇತನು ಮುಂದೆ ಇಲ್ಲದೆ ಇರುವಾಗ इसके साथ बोलने का, ಆತನೊಟ್ಟಿಗೆ ಮಾತನಾಡುವುದು. अरे विनायक के बारे में ऐसा ऐसा सुना, ಏನು ಏನಪ್ಪ ವಿನಾಯಕ್ ಬಗ್ಗೆ ಹೀಗೆಲ್ಲ ನಾನು ಕೇಳಿದೆ ಅಲ್ಲ. ಸ್ವೀಟ್ ವಾಟರ್, ಆ ರುಚಿಯಾದ ನೀರು. 4 आने का truth will be there. ಅದರಲ್ಲಿ ಒಂದು 4 ಆಣೆ ಸತ್ಯ ಮಾತ್ರ ಇರ್ತದೆ. ಹೆಂಗೆ ಕಟ್ತೀವ್ರಿ ಕತಿನ? उस समय हम कैसे कहानियां बनाते हैं. Are you with me? ನಮ್ಮೊಟ್ಟಿಗಿದ್ದೀರಾ? Finally, ಮತ್ತು ಕೊನೆಗೆ who is getting hurt? ಯಾರಿಗೆ ನೋವಾಗ್ತಾ ಇದೆ? ಆ ಅಪ್ಪನಿಗೆ ಏನು ಗೊತ್ತಾಯಿಲ್ಲ, ಅವ್ರಿಗೆ ಏನು उनको कुछ भी मालूम नहीं है. ಚೆನ್ನಾಗಿ ಜೀವಿಸ್ತಾ ಇದ್ದಾನೆ, वो तो आराम से जी रहे हैं. ಇಲ್ಲಿ ಮಾತಾಡಿದ್ರು, लेकिन वहाँ जाके बात किया, ಶಾಪ ಹಾಕಿದ್ರು, वहाँ पे जाके शाप डाला, ಬೈದ್ರು, उनको गाली दिया. ಯಾರಿಗೆ ನಿರಾಶೆ ಆಯ್ತು? किसको निराशा हुआ? ಅವನು ಆರಾಮ್ ನಿಯಾಜ್ನಲ್ಲಿ ಕೂತು ಉಣ್ತಾ ಇದ್ದಾನೆ. वो तो आराम से नियाज में बैठ के खा रहे हैं.
we damage ourselves. ನಾವು ನಮ್ಮನ್ನೇ ನಾವು ಹಾನಿ ಪಡಿಸ್ಕೊಳ್ತೇವೆ. ಇಲ್ಲಿವರೆಗೂ ಒಂದು ವಚನ ತೆಗೆಸ್ಲಿಲ್ಲ, ಈಗ ಒಂದು ವಚನಕ್ಕೆ ಬರೋಣ. अब तक कोई भी वचन हमने नहीं पढ़ा, लेकिन अब हम लोग पढ़ेंगे. ಪಾಸ್ಟರ್ ಕಥೆ ಹೇಳೋದು ಮಾತ್ರ ಅಲ್ಲ, ವಚನನೂ ಹೇಳಬೇಕು. पास्टर कहानी बताना नहीं, उतना ही नहीं, लेकिन वचन को भी बताना है. Deuteronomy 17 ಧರ್ಮೋಪದೇಶಕಾಂಡ 12 and 13 ಅದರ 12 ಮತ್ತು 13ನೇ ವಚನ. Quickly. ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸೇವೆ ಮಾಡುವ ಯಾಜಕರ ಅಥವಾ ನ್ಯಾಯಾಧಿಪತಿಯ ಮಾತನ್ನು ಯಾವನು ಅಹಂಕಾರದಿಂದ ನಿರಾಕರಿಸುತ್ತಾನೋ ಅವನಿಗೆ ಮರಣ ಶಿಕ್ಷೆಯಾಗಬೇಕು. But verse 13 is very important. ಜನರೆಲ್ಲರೂ ಕೇಳಿ ಭಯಪಟ್ಟು ಇನ್ನು ಅಹಂಕಾರದಿಂದ ನಡೆಯದೆ ಇರುವರು. ಕನ್ನಡದಲ್ಲಿ ಅಹಂಕಾರ ಅಂತ ಹೇಳಿ ಎಲ್ಲ ಕೆಡಿಸ್ಬಿಟ್ಟಿದ್ದಾರೆ. ಇಟ್ಸ್ ನಾಟ್ ಪ್ರೈಡ್ ದೇರ್. ಊಹನೆಯಿಂದ, ಅದು ಊಹನೆಯಿಂದ ಎಂಬುದಾಗಿ ಅದಕ್ಕೆ ಊಹನೆ ಅಂತ ಹೇಳ್ತೀರಾ? ಊಹನೆ, ಊಹೆ, 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 ಇಮ್ಯಾಜಿನೇಷನ್, ಊಹಿಸಿಕೊಳ್ಳುವುದು, ಪ್ರಿಸಂಪ್ಷನ್, ಊಹಿಸಿಕೊಳ್ಳುವುದು, ಅಸ್ಯೂಮಿಂಗ್, ಆ ರೀತಿಯಾಗಿ ತಿಳಿದುಕೊಳ್ಳುವುದು. The Lord told Israel, ಕರ್ತನು ಇಸ್ರಾಯೇಲರಿಗೆ ಹೇಳಿದನು, ಹಿಂಗೆ ಮಾಡಿದ್ರೆ ನನ್ನ ದೇವರಿಗೆ ಮೆಚ್ಚುಗೆ ಆಗಬಹುದು, ಹಿಂಗೆ ಮಾಡಿದ್ರೆ ಮೆಚ್ಚುಗೆ ಆಗಬಹುದು ಎಂಬುದಾಗಿ ಊಹೆಗಳು ಬೇಕಾಗಿಲ್ಲ. ಯಾವ ರೀತಿಯಾಗಿ ಆರಾಧಿಸಬೇಕನ್ನೋದನ್ನ ನಾನು ಆಗಲೇ ಬೋಧಿಸಿದ್ದೇನೆ. ಅದನ್ನ ಕೇಳಬೇಕು, ಅದಕ್ಕೆ ಭಯ ಪಡಬೇಕು, ಅದಕ್ಕೆ ತಕ್ಕಂತೆ ಆರಾಧಿಸಬೇಕೇ ಹೊರತು ನಿನ್ನ ಊಹೆಗಳಿಂದ ಅಲ್ಲ. परमेश्वर अपने वचनों में कह रहा है, इस तरह मैं हूँ, उस तरह मैं हूँ, इस तरह ना सोचिए मत. प्रभु कह रहा है कि कभी परमेश्वर को अपने अंदाजे से आराधना मत करना, यह सोचते हुए कि मैं यह करने से परमेश्वर को अच्छा लगेगा, मैं यह करने से परमेश्वर को अच्छा लगेगा. लेकिन जो परमेश्वर को अच्छा रखता है वो ऑलरेडी लिखकर आपके लिए, मेरे लिए रखा गया है. और वचन कहता है कि उसको सुनना है, ग्रहण करना है, उसको डरना है और उसके अनुसार आराधना करना है, अपने कल्पना की अनुसार नहीं. God wants us to live with conviction of the word of God. ದೇವರು ನಾವು ಕಲ್ಪನೆಯಿಂದ ಜೀವಿಸಬೇಕೆಂಬುದಾಗಿ ಬಯಸುವುದಿಲ್ಲ, ಆದರೆ ದೇವರ ವಾಕ್ಯದ ಮನವರಿಕೆಯಿಂದ ಜೀವಿಸಬೇಕೆಂಬುದಾಗಿ ಬಯಸ್ತಾನೆ. When I preach, ನಾನು ಪ್ರಸಂಗಿಸುವಾಗ conveniently, ಅದು ಅನುಕೂಲವಾಗಿರುತ್ತದೆ. Let me put it like this. ಅದನ್ನ ಈ ರೀತಿಯಾಗಿ ವಿಸ್ತರಿಸುತ್ತೇನೆ. People don't like convicting messages, they like convenient messages. ಒಂದು ಅರಿವು ಆಗುವಂತಹ ಬೋಧನೆಗಳು ಜನರಿಗೆ ಬೇಡ, ಆದರೆ ತಮಗೆ ಅನುಕೂಲವಾಗುವ ರೀತಿಯಲ್ಲಿ ಅವರಿಗೆ ಪ್ರಸಂಗ ಬೇಕು. God loves you. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. But no one wants to hear, he will correct you also. ಆದರೆ ಯಾರು ಇದನ್ನ ಕೇಳುವುದಕ್ಕಾಗಿ ಬಯಸುವುದಿಲ್ಲ. ಕರ್ತನು ನಮ್ಮನ್ನು ತಿದ್ದುತ್ತಾನೆ ಅಂತ. God will lift you up. ದೇವರು ನಮ್ಮನ್ನ ಮೇಲೆ ಕೆತ್ತಾನೆ. But he will chastise you also. ಆದರೆ ಆತನು ನಮ್ಮನ್ನ ಶಿಕ್ಷಿಸ್ತಾನೆ, ನಮ್ಮನ್ನ ಬೆತ್ತದಿಂದ ತಿದ್ದುತ್ತಾನೆ ಕೂಡ. Are you listening to me? ನಮ್ಮನ್ನ ಕೇಳ್ತಾ ಇದ್ದೀರಾ? आपको लगता है कैंडल लगाने से परमेश्वर खुश होता है? ಕೆಲವು ಜನರಿಗೆ ಅನಿಸುತ್ತದೆ ಕ್ಯಾಂಡಲ್ಗಳನ್ನ ಹೊತ್ತಿಸುವುದರಿಂದಾಗಿ ದೇವರು ನಮ್ಮನ್ನ ಇಷ್ಟಪಡ್ತಾನೆ ಅಂತ. लेकिन प्रभु कह रहा है, ದೇವರಾದರೂ ಹೇಳ್ತಾ ಇದ್ದಾರೆ, तू अपनी कल्पना से मेरी आराधना नहीं करने का. ನೀನು ನಿನ್ನ ಕಲ್ಪನೆಯ ಮೂಲಕವಾಗಿ ನನ್ನನ್ನು ಆರಾಧಿಸುವುದು ಬೇಡ. कैसा आराधना करना है मैंने लिख दिया है. ನಾನು ಹೇಗೆ ಆರಾಧನೆ ಮಾಡಬೇಕನ್ನುವುದನ್ನ ನಾನು ಮೊದಲೇ ಬರೆದಿದ್ದೇನೆ. Are you with me? ನಮ್ಮೊಟ್ಟಿಗಿದ್ದೀರಿ? Ask the Lord to heal your presumptions. ಕರ್ತನಲ್ಲಿ ಕೇಳ್ಕೊಳ್ರಿ, ದೇವರೇ ನನ್ನ ಕಲ್ಪನೆಗಳನ್ನ ಗುಣಪಡಿಸು ಅಂತ. Otherwise you are heading towards disaster. ಇಲ್ಲ ಅಂತಂದ್ರೆ ನಾವು ಒಂದು ಗಂಭೀರವಾದ ಆಘಾತದ ಕಡೆಗೆ ಮುಂದುವರಿತಾ ಇದ್ದೇವೆ. Hallelujah. Hallelujah. This is how the world is worshipping the God according to their presumption. ಈ ರೀತಿಯಾಗಿ ಲೋಕವು ತಮ್ಮ ಕಲ್ಪನೆಗೆ ಅನುಗುಣವಾಗಿ ದೇವರನ್ನ ಆರಾಧಿಸ್ತಾ ಇದೆ. ಕೆಲವರಿಗೆ ಅನಿಸ್ತದೆ, कुछ लोगों को लगता है ದೇವರಿಗೆ ಗುಲಾಬಿ ಚೆನ್ನಾಗಿ ಅನಿಸ್ತದಂತ. परमेश्वर को वो गुलाब का फूल अच्छा लगता है. Some people think God likes rose. ಕೆಲವು ಜನ ಅನ್ಕೋತಾರೆ ದೇವರಿಗೆ ಆ ಗುಲಾಬಿ ಹೂವು ಇಷ್ಟ. Presumption. ಯಾರು ಹೇಳಿದ್ರಿ ಆ ಮಾತು? ಅದೊಂದು ಕಲ್ಪನೆ. Presumed. ಅವರು ಅದನ್ನ ಕಲ್ಪಿಸಿದ್ರು, ಯೋಚಿಸಿದ್ರು. But God loves the flower of your heart according to his word. ಆದರೆ ದೇವರು ತನ್ನ ವಾಕ್ಯಕ್ಕೆ ಅನುಗುಣವಾಗಿ ನಮ್ಮ ಹೃದಯದ ಹೂಗಳನ್ನ ಇಷ್ಟಪಡುತ್ತಾನ್ರಿ. Amen. Amen. And it is not a presumption. ಮತ್ತು ಅದು ಕಲ್ಪನೆ ಅಲ್ಲ. It is the truth of the word of God. ಅದು ದೇವರ ವಾಕ್ಯದಲ್ಲಿರುವಂತ ಸತ್ಯತೆ. How many of you are understanding what I'm saying? ನಾವು ಹೇಳೋದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? Are you thinking about it? ಇದರ ಬಗ್ಗೆ ಈಗ ನೀವು ಯೋಚಿಸ್ತಾ ಇದ್ದೀರಾ? Amen. 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 ಸ್ವಲ್ಪ ಗಟ್ಟಿಯಾಗಿ ಜೋರಾಗಿ ಹೇಳೋಣ. Amen. Amen. I said amen. Amen.
Can you read verse 13 one more time, please? ಇನ್ನೊಂದು ಆವರ್ತಿ 13ನೇ ವಚನ ನಾವು ಓದಿಕೊಳ್ಳೋಣ. I'm finishing in another 5 minutes. ಇನ್ನೊಂದು 5 ನಿಮಿಷದಲ್ಲಿ ನಾವು ಮುಗಿಸ್ಕೊಳ್ತಾ ಇದ್ದೇವೆ. And I believe it is helping you. ಮತ್ತು ನಾನು ನಂಬ್ತೇನೆ ನಿಮ್ಮೆಲ್ಲರಿಗೆ ಈ ಪ್ರಸಂಗ ಸಹಾಯವಾಗ್ತಾ ಇದೆ ಅಂತ. Read again verse 13. ಜನರೆಲ್ಲರೂ ಕೇಳಿ ಭಯಪಟ್ಟು. ಏನು ಕೇಳಬೇಕು? ದೇವರ ವಾಕ್ಯವನ್ನ ಕೇಳಬೇಕು. परमेश्वर का वचन को ಯಾರಿಗೆ ಭಯಪಡಬೇಕು? ಪಾಸ್ಟರ್ಗಲ್ಲ. और किसको भय ಯಾರಿಗೆ ಭಯಪಡಬೇಕಾಗಿದ್ರೆ ಪಾಸ್ಟರ್ಗಲ್ಲ, ದೇವರ ವಾಕ್ಯಕ್ಕೆ ಭಯಪಡಬೇಕಂತೆ. ದೇವರ ವಾಕ್ಯಕ್ಕೆ ಭಯಪಡಬೇಕಾಗಿದೆ. ಭಯಪಟ್ಟು ಇನ್ನು ಅಹಂಕಾರದಿಂದ ನಡೆಯದೆ, ಅಹಂಕಾರವನ್ನು ತೆಗೆದುಬಿಟ್ಟು ಅಲ್ಲಿ ಕಲ್ಪನೆಯಿಂದ ಅಂತ ಹಾಕ್ಬಿಟ್ಟು, ಇನ್ನು ಕಲ್ಪನೆಯಿಂದ ನಡೆಯದೆ ಇರುವರು. ಕಲ್ಪನೆಯಿಂದ ನಡೆಯದೆ ಇರಬೇಕು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಈಗ ನೀವು ಇದನ್ನ ಅರ್ಥ ಮಾಡ್ಕೊಂಡ್ರಿ ಅನ್ಕೊಳ್ತೇನೆ. ಸ್ವಲ್ಪ ಆದ್ರೂ ಹೆಲ್ಪ್ ಆಗ್ತಾ ಇದೆ. ಇಸ್ ಇಟ್ ಹೆಲ್ಪಿಂಗ್ ಯು ಲಿಟಲ್? ಇದು ಸ್ವಲ್ಪವಾದ್ರೂ ನಿಮಗೆ ಸಹಾಯವಾಗ್ತಾ ಇದೆಯೋ? One of the pastor in the city, ಪಟ್ಟಣದಲ್ಲಿ ಇದ್ದಂತ ಒಬ್ಬ ಸೇವಕರು dear brother, ನಮ್ಮ ಸಭೆ ಇದ್ದಷ್ಟೇ ಇವ್ರದು ಸಭೆ ಇದೆ. ನಮ್ಮ ಸಭೆ ಇದ್ದಷ್ಟೇ ಇವ್ರ ಸಭೆ ಕೂಡ ಇದೆ. Our church also is as much as this person's church. ಇವರ ಸಭೆ ಇದ್ದಷ್ಟೇ ನಮ್ಮ ಸಭೆ ಕೂಡ ಇದೆ. Are you with me? ನಮ್ಮೊಟ್ಟಿಗಿದ್ದೀರಾ? We are also in this city. He is also in this city. ನಾವು ಇದೇ ಪಟ್ಟಣದಲ್ಲಿದ್ದೇವೆ, ಅವರು ಇದೇ ಪಟ್ಟಣದಲ್ಲಿದ್ದಾರೆ. How is it I am here financially and he is different financially? ಹೇಗೆ ನಾನು ಹಣಕಾಸಿನ ವಿಷಯದಲ್ಲಿ ಇಲ್ಲೇ ಇದ್ದೇನೆ ಮತ್ತು ಅವರು ಸ್ವಲ್ಪ ವ್ಯತ್ಯಾಸವಾಗಿದ್ದಾರೆ. ತಕ್ಷಣ what will be the first assumption that comes? What the first presumption that will work? ಆಗ ಮೊದಲನೇ ಕಲ್ಪನೆ ಏನಂತ ಬರ್ತದೆ ಮತ್ತು ನಾವು ಏನಂತ ವರ್ತಿಸ್ತೇವೆ? ಹೇಳಿದ್ರಂತೆ ಅಯ್ಯ ಅವ್ರಿಗೇನೋ ಹೊರಗಿನಿಂದ ದುಡ್ಡು ಬರ್ತಿರ್ಬೇಕು ಬಿಡು. ಅವ್ರಿಗೇನೋ ಹೊರಗಿನಿಂದ ದುಡ್ಡು ಬರ್ತಿರ್ಬೇಕು ಬಿಡು. The first presumption, ಮೊದಲನೇ ಕಲ್ಪನೆ, being a man of God, ದೇವ ಮನುಷ್ಯನಾಗಿದ್ದಾಗಲೂ ಕೂಡ shame on us. ನಮ್ಮ ಮೇಲೆ ನಾವು ನಾಚಿಕೆ ಪಡಬೇಕು. We can't believe that God can bless us exceedingly and abundantly, but we are ready to believe that this man is getting support from outside. ನಾವು ಇದನ್ನ ಯೋಚಿಸುವುದಾಗಿ ಒಪ್ಪಿಸಿಕೊಡುವುದಿಲ್ಲ. ಅದೇನದ ದೇವರು ಆತನು ಉನ್ನತನು ಅದ್ಭುತವಾದ ಸಂಗತಿಗಳನ್ನ ಮಾಡ್ತಾನೆ ಅಂತ, ಆದ್ರೆ ಲೌಕಿಕವಾದ ರೀತಿಯಲ್ಲಿ ನಾವು ಊಹಿಸಲಿಕ್ಕೆ ಪ್ರಾರಂಭಿಸ್ತೇವೆ ಏನೋ ಹೊರಗಡೆಯಿಂದ ಬರ್ತಾ ಇದೆ ಅಂತ. The person who lives by presumption brings death. ಯಾವ ವ್ಯಕ್ತಿ ಕಲ್ಪನೆಯ ಮೂಲಕ ಜೀವಿಸ್ತಾನೋ ಆತನು ಮರಣವನ್ನ ಬರಮಾಡ್ಕೊಳ್ತಾನೆ. How I looked, ನಾನು ಹೇಗೆ ಅದನ್ನ ನೋಡ್ತೇನೆ ಗೊತ್ತಾ? Whenever I saw any man of God, ಯಾವಾಗಲಾದ್ರೂ ನಾನು ಯಾರಾದ್ರೂ ದೇವ ಸೇವಕರನ್ನ ನೋಡ್ತೇನೋ, I always said, ನಾನು ಯಾವಾಗಲೂ ಹೇಳ್ತೇನೆ, Lord, if you can do it for him, you can do it for me. ದೇವರೇ ನೀನು ಅವರಿಗೋಸ್ಕರ ಮಾಡಿರುವುದಾದ್ರೆ ನನಗೂ ಕೂಡ ಅದನ್ನ ಮಾಡು ಅಂತ. ಯಾಕೆ ಅವರಪ್ಪ ಬೇರೆ ನಮ್ಮಪ್ಪ ಬೇರೆನಾ? ಯಾಕೆ ಅವರಪ್ಪ ಬೇರೆನಾ ನಮ್ಮಪ್ಪ ಬೇರೆನಾ? ಅವ್ರಿಗೆ ಕೊಟ್ಟಿರುವಂತ ಆತ್ಮ ಬೇರೆ, ನಮಗೆ ಕೊಟ್ಟಿರುವಂತ ಆತ್ಮ ಬೇರೆನಾ? ಅವರಿಗೆ ಕೊಟ್ಟಿರುವ ಆತ್ಮ ಬೇರೆನಾ, ನಮಗೆ ಕೊಟ್ಟಿರುವ ಆತ್ಮ ಬೇರೆನಾ? ಅವ್ರಿಗೆ ಕೊಟ್ಟಿರುವಂತ ವಾಗ್ದಾನಗಳು ಬೇರೆ, ನಮಗೆ ಕೊಟ್ಟಿರುವಂತ ವಾಗ್ದಾನಗಳು ಬೇರೆನಾ? ಅವರಿಗೆ ಕೊಟ್ಟಿರುವ ವಾಗ್ದಾನ ಬೇರೆನಾ ಮತ್ತು ನಮಗೆ ಕೊಟ್ಟಿರುವ ವಾಗ್ದಾನಗಳು ಬೇರೆನಾ? Word is the same. ವಾಕ್ಯವೂ ಅದೇ. Spirit is the same. ಆತ್ಮನೂ ಒಂದೇ. Father is the same. ತಂದೆಯೂ ಕೂಡ ಒಬ್ಬನೇ. And he says, ಮತ್ತು ಆತನು ಹೇಳ್ತಾನೆ, whatever you ask in my name, I will give it to you. ನನ್ನ ನಾಮದಲ್ಲಿ ನೀವು ಏನೆಲ್ಲ ಕೇಳ್ಕೊಳ್ತೀರೋ ಅದನ್ನ ನಾನು ನಿಮಗೆ ಕೊಡ್ತೇನೆ ಎಂಬುದಾಗಿ. Only set your, ಬರೀ ನಿಮ್ಮ ಕಲ್ಪನೆಗಳನ್ನ ನೀವು ಸರಿಯಾಗಿ ಮಾಡ್ಕೊಳ್ರಿ ಮಾತ್ರ. set your, ನಿಮ್ಮ ಕಲ್ಪನೆಗಳನ್ನ ಸರಿಪಡಿಸ್ಕೊಳ್ರಿ. ಇದನ್ನ ತಟ್ಕೊಂಡು ಹೇಳ್ರಿ ನಿಮ್ಮ ಕಲ್ಪನೆಗಳನ್ನ ಸರಿ ಮಾಡ್ಕೊಳ್ಳಿ ಅಂತ. ಸುಮ್ಮನೆ ಫೋನ್ ಮೇಲೆ ಓದಾಡ್ತಾ ನಿನಗೆ ತಿಳಿಯೋದೇನೆ ಇಲ್ಲ. ಅಲ್ಲಿ ನೋಡಿದ್ರೆ ಈ ಹೆಂಡತಿಗೆ ಬೈತಾ ಇದ್ದ, ಹೆಂಡತಿನೇ ಅಲ್ಲಲ್ಲಿ. ಸಿಂಪ್ಲಿ ಅನ್ವಾಂಟೆಡ್ ಪ್ರಿಸಂಪ್ಷನ್, ತಪ್ಪಾದ ಒಂದು ಕಲ್ಪನೆ ಮಾಡ್ಕೊಂಡು ಬಿಡುವುದು. Are you with me? ನಮ್ಮೊಟ್ಟಿಗೆ ಇದ್ದೀರಾ? Number 1, ಮೊದಲನೇದಾಗಿ, do not worship God at your convenient, learn to worship God at the conviction. ನಿಮ್ಮ ಅನುಕೂಲತೆಯ ಪ್ರಕಾರ ಕರ್ತನನ್ನ ಆರಾಧಿಸ್ಲಿಕ್ಕೆ ಹೋಗಬೇಡ್ರಿ, ಆದ್ರೆ ದೇವರ ವಾಕ್ಯದ ಮನವರಿಕೆಯ ಮೂಲಕ ನೀವು ಕರ್ತನನ್ನ ಆರಾಧಿಸಿರಿ. Are you with me? ನಮ್ಮೊಟ್ಟಿಗೆ ಇದ್ದೀರಾ? Are you getting this? ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ನೀವು ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? If you heal your presumptions, ಒಂದು ವೇಳೆ ನಿಮ್ಮ ಕಲ್ಪನೆಗಳನ್ನ ನೀವು ಗುಣಪಡಿಸಿಕೊಳ್ಳುವುದಾಗಿದ್ರೆ, you will avoid more than 70% of unnecessary hurts. ಅನಾವಶ್ಯಕವಾದಂತಹ 70% ನೋವುಗಳನ್ನ ನೀವು ಅವುಗಳನ್ನ ಅವಾಯ್ಡ್ ಮಾಡ್ತೀರಾ. ಸುಮ್ಮನೆ ಹೋಗ್ತಾ ಇರ್ತಾರೆ, ಯಾವುದೋ ಚಿಂತೆಯಲ್ಲಿರ್ತಾರೆ. Are you with me? ನಮ್ಮೊಟ್ಟಿಗೆ ಇದ್ದೀರಿ? He is in worries. ಆ ಒಂದು ಚಿಂತೆಯಲ್ಲಿ ಹೋಗ್ತಾ ಇದ್ದಾರೆ. ಮುಂದೆ ನಮ್ಮನ್ನು ನೋಡ್ತಾರೆ. ಕಣ್ಣು ಕಂಡಿದ್ದನ್ನ ಮಿದುಳಿಗೆ ಮುಟ್ಸಲ್ಲ, ಯಾಕಂದ್ರೆ ಚಿಂತೆಯಲ್ಲಿದ್ದಾರೆ. ಕಣ್ಣು ಕಂಡಿದ್ದು ಮಿದುಳಿಗೆ ಅದು ಮುಟ್ಟುವುದಿಲ್ಲ. ಅವ್ರು ಹಂಗೆ ಹೋಗ್ಬಿಡ್ತಾರೆ. ಅವ್ರು ಸುಮ್ಮನೆ ನಮ್ಮನ್ನ ನೋಡಿದ್ರು ನೋಡ್ದ ಹಾಗೆ ದಾಟ್ಕೊಂಡು ಹೋಗ್ಬಿಡ್ತಾರೆ. ಅದರ್ ಪರ್ಸನ್, ಆ ಇನ್ನೊಬ್ಬ ವ್ಯಕ್ತಿ, ಅಲ್ಲ ಇವನ ಮುಂದೆ ಬಂದ್ರು ಮಾತಾಡೋದಿಲ್ಲ ನೋಡು. ಮುಂದೆ ಬಂದ್ರು ಮಾತಾಡೋದಿಲ್ಲ ನೋಡು.
ಅವನದೇ ಅವನಿಗೆ ಬಿದ್ದಿದೆ. ಅವ್ರದೇ ಅವ್ರಿಗೆ ಯೋಚನೆ. ಮುಂದೆ ಬಂದಿದ್ದು ಅವ್ನಿಗೆ ಕಂಡಿಲ್ಲ, ಕಣ್ ತೆಗೆದು ಕಂಡಿಲ್ಲ. ಮುಂದೆ ಬಂದ್ರು ಕೂಡ ಕಣ್ ತೆಗೆದಿದ್ರು ಅವ್ರಿಗೆ ಕಂಡಿಲ್ಲ. ಇಲ್ಲಿ ಸೈತಾನ ಅಲ್ಲಿ ನೋಡ್ಲಿ, ನೀನ್ ನೋಡಿ ಏನ್ ಮಾಡ್ಬಿಟ್ಟ, ಅಲ್ಲಿ ಸೈತಾನನು ಆತನ ಸಂತೋಷ ಪಡ್ತಾನೆ, ನೋಡ್ಲಿ ಅವ್ನ ನೋಡಿ ಹೆಂಗ್ ಮಾಡ್ಬಿಟ್ಟ. ಸೈತಾನ ಸ್ವಲ್ಪ ಡೊಳ್ಳು ಬಾರಿಸಿದ್ದೆ ನಿಜ. ಸೈತಾನ ಸ್ವಲ್ಪ ಡೊಳ್ಳು ಬಾರಿಸಿದ್ದೆ ನಿಜ. ಅವ್ನ ಕೈಯಲ್ಲಿ ಕೈ ಹಾಕ್ಬಿಟ್ಟು, ಹೌದಪ್ಪ ಇವನು ನನ್ನ ಮಗ, ಅವನು ಬಹಳ ಸೊಕ್ಕ ಬಂದ್ಬಿಟ್ಟೆತ್ತೋ, ಆತನ ಕೈಯಲ್ಲಿ ಕೈ ಹಾಕ್ಬಿಟ್ಟು ಹೌದಪ್ಪ ಅಂತ ಹೇಳಿ ಆತನ ಅವನೊಟ್ಟಿಗೆ ಕುಣಿಲಿಕ್ಕೆ ಪ್ರಾರಂಭಿಸಿದ. ಇನ್ಸ್ಟೆಡ್ ಆಫ್ ಡ್ಯಾನ್ಸಿಂಗ್ ಅಟ್ ದ ಹೋಲಿ ಸ್ಪಿರಿಟ್, ಆ ಪವಿತ್ರಾತ್ಮನೊಟ್ಟಿಗೆ ಕುಣಿದಾಡುವುದನ್ನ ಬಿಟ್ಬಿಟ್ಟು ಡ್ಯಾನ್ಸಿಂಗ್ with the devil. ನಾವು ಸೈತಾನನೊಟ್ಟಿಗೆ ಕುಣಿದಾಡ್ತಾ ಇದ್ದೇವೆ. That man has nothing to do with it. That man has nothing to do. ಆ ಮನುಷ್ಯನಿಗೆ ಇದರೊಟ್ಟಿಗೆ ಏನು ಮಾಡ್ಲಿಕ್ಕೆ ಇರಲಿಲ್ಲ. He will walk straight to Niaz. ಆತನು ನೇರವಾಗಿ ನಿಯಾಜ್ಗೆ ಹೋಗಿ ಬಿಡ್ತಾನೆ. But this person, ಆದ್ರೆ ಈ ವ್ಯಕ್ತಿ ಸ್ಟಾರ್ಟ್ ಆಯ್ತು ಗಿರಣಿ. ಅಲ್ಲಿ ಆ ಗಿರಣಿ ಸ್ಟಾರ್ಟ್ ಆಯ್ತು ನೋಡ್ರಿ. ಉಣ್ತಾ ಇದ್ದಾನೆ, ಏನು ಉಣ್ತಾ ಇದ್ದಾನೆ ಅರಿವಿಲ್ಲ ನನ್ನ ಮಗ. ಊಟ ಮಾಡ್ತಾ ಇದ್ದಾನೆ, ಆದ್ರೆ ಏನು ಊಟ ಮಾಡ್ತಾ ಇದ್ದೇನೆ ಅಂತ ಕೂಡ ಅದು ರುಚಿ ಹತ್ತಾ ಇಲ್ಲ. ಹೆಚ್ಚಿಗೆ ಉಂಡ್ಬಿಟ್ಟಿದ್ದು ಅರಿವಿಲ್ಲ. ಹೆಚ್ಚಿಗೆ ಉಂಡ್ಬಿಟ್ಟಿದ್ದು ಅರಿವಿಲ್ಲ. ಅರಿವಿತ್ ಮೇ ನಮ್ಮೊಟ್ಟಿಗೆ ಇದ್ದೀರಿ. Sick presumptions are dangerous. ಹಾಗೆ ತಪ್ಪಾದ ಕಲ್ಪನೆಗಳು ಗಂಭೀರವಾಗಿರ್ತವೆ. I hope I am helping you little. ಸ್ವಲ್ಪವಾದ್ರೂ ನಿಮಗೆ ಸಹಾಯವಾಗ್ತಾ ಇದ್ದೇವೆ ಅನ್ಕೊಳ್ತೇವೆ. Are you with me? ನಮ್ಮೊಟ್ಟಿಗೆ ಇದ್ದೀರಿ. Let's set our assumptions right. ನಮ್ಮ ಕಲ್ಪನೆಗಳನ್ನ ಸರಿಪಡಿಸಿಕೊಳ್ಳೋಣ. Let's set our presumptions right. ನಮ್ಮ ಊಹೆಯನ್ನ ಸರಿಪಡಿಸಿಕೊಳ್ಳೋಣ. God doesn't like presumptions. ದೇವರು ಆತನ ಊಹೆಗಳನ್ನ ಇಷ್ಟಪಡುವುದಿಲ್ಲ. Leviticus chapter 10 verse 1. ಯಾಜಕಕಾಂಡ 10ನೇ ಅಧ್ಯಾಯ 1ನೇ ವಚನ. A disaster happened because of the wrong perception. ಒಂದು ತಪ್ಪಾದಂತ ಗಂಭೀರತೆ ಸಂಭವಿಸಿತು ಒಂದು ಗ್ರಹಿಕೆ ನಿಮಿತ್ತವಾಗಿ. Leviticus chapter 10 verse 1. ಯಾಜಕಕಾಂಡ 10ನೇ ಅಧ್ಯಾಯ 1ನೇ ವಚನ. And Nadab and Abihu, the sons of Aaron, took either of them his censer and put fire therein and put incense therein and offered a strange fire before the Lord which he commanded them not. ಓದ್ರೆ ಆರೋನನ ಮಕ್ಕಳಲ್ಲಿ ನಾದಾಬ ಅಬಿಹು ಎಂಬಿಬ್ಬರು ತಮ್ಮ ತಮ್ಮ ಧೂಪಾರತಿಗಳಲ್ಲಿ ಯೆಹೋವನು ಆಜ್ಞಾಪಿಸದೇ ಇದ್ದ ಬೇರೆ ಬೆಂಕಿಯನ್ನಿಟ್ಟು ಅದರ ಮೇಲೆ ಧೂಪದ್ರವ್ಯವನ್ನು ಹಾಕಿ ಆತನ ಸನ್ನಿಧಿಯಲ್ಲಿ ಸಮರ್ಪಿಸಲಾಗಿ ಯೆಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು ಅವರನ್ನು ನಾಶ ಮಾಡಿತು. ಬಸ್. ಹಲೋ, ಕೇಳ್ತಾ ಇದ್ದೀರಾ? Are you listening to me? ನಮ್ಮನ್ನ ಕೇಳಿಸ್ಕೊಳ್ತಾ ಇದ್ದೀರಿ? We see the result of another presumption. ನಾವು ಇನ್ನೊಂದು ಕಲ್ಪನೆಯ ಒಂದು ಪರಿಣಾಮವನ್ನ ನೋಡಿದ್ವು. Censer was right. ಆ ಒಂದು ಧೂಪಾರತಿ ಸರಿಯಾಗಿತ್ತು. Coal was right. ಆ ಒಂದು ಬೆಂಕಿ ಕೂಡ ಸರಿಯಾಗಿ ಇತ್ತು. The incense was right. ಆ ಒಂದು ಧೂಪ ದ್ರವ್ಯಗಳು ಕೂಡ ಅವೇ ಸರಿಯಾಗಿದ್ದವು. Temple was right. ಆ ಒಂದು ದೇವಾಲಯ ಕೂಡ ಸರಿಯಾಗಿತ್ತು. Priests are right. ಯಾಜಕರು ಕೂಡ ಸರಿಯಾಗಿ ಇದ್ದಾರೆ. But the fire was not right. ಆದ್ರೆ ಬೆಂಕಿಯು ಅದು ಸರಿಯಾಗಿರ್ಲಿಲ್ಲ. You know why? ಯಾಕೆ ಗೊತ್ತಾ? Because in the temple, ಯಾಕಂದ್ರೆ ದೇವಾಲಯದಲ್ಲಿ the fire should be taken from the altar. ಆ ಒಂದು ಬೆಂಕಿ ಯಜ್ಞವೇದಿಯಿಂದ ತೆಗೆದುಕೊಳ್ಬೇಕು. You cannot light it with your matchbox. ನಿಮ್ಮ ಒಂದು ಮ್ಯಾಚ್ ಬಾಕ್ಸ್ ನಿಂದ ಅದನ್ನ ನೀವು ಹೊತ್ತಿಸುವ ಹಾಗಿರ್ಲಿಲ್ಲ. But they lived so carelessly. ಆದ್ರೆ ಅವರು ಇಷ್ಟೊಂದು ಅಲಕ್ಷ್ಯತನದಲ್ಲಿ ಜೀವಿಸಿದ್ರಂದ್ರೆ they put the coal, ಅವರು ಅಲ್ಲಿ ಒಂದು ಕೋಲನ್ನ ಇಟ್ರು, ಅಲ್ಲಿ ಬೆಂಕಿಯನ್ನ ಇಟ್ರು, ಇದ್ದಿಲನ್ನ ಇಟ್ರು, they put the incense, ಅದಕ್ಕೆ ಧೂಪ ದ್ರವ್ಯಗಳನ್ನ ಹಾಕಿದ್ರು. But they were too lazy to go and fetch the fire from the altar. ಆದ್ರೆ ಯಜ್ಞವೇದಿಯಿಂದ ಹೋಗಿ ಬೆಂಕಿಯನ್ನ ತೆಗೆದುಕೊಂಡು ಬರುವುದರಲ್ಲಿ ಅವರು ಆಲಸ್ಯ ಉಳ್ಳವರಾಗಿದ್ರು. So what they did? ಹಾಗೆ ಅವರು ಏನ್ ಮಾಡಿದ್ರು? They lit their own fire. ಅವರು ತಮ್ಮದೇ ಆದ ರೀತಿಯಲ್ಲಿ ಅಲ್ಲಿ ಬೆಂಕಿ ಹಚ್ಚಿದ್ರು. And it became an offense in the eyes of the Lord. ಮತ್ತು ಅದು ದೇವರ ದೃಷ್ಟಿಯಲ್ಲಿ ಅದು ಬೇಸರಗೊಳ್ಳುವಂತ ವಿಷಯವಾಗಿತ್ತು. Saul was thinking. ಸೌಲನು ಏನಂತ ಯೋಚಿಸ್ತಾ ಇದ್ದು ಗೊತ್ತಾ? The Bible says. ಬೈಬಲ್ ಹೇಳ್ತದೆ. Saul was thinking he is doing favor to God in persecuting Christians. ಕ್ರೈಸ್ತರನ್ನ ಶೋಧಿಸುವುದರಲ್ಲಿ ಸೌಲನು ಯೇಸುವಿಗೆ ಉಪಕಾರ ಮಾಡ್ತಾ ಇದ್ದಾನೆ ಅಂತ ಈತನು ಯೋಚಿಸ್ತಾ ಇದ್ದ. He was burning with a zeal. ಆತನು ಆ ಒಂದು ಬೆಂಕಿಯಿಂದ ಉತ್ಸಾಹದಿಂದ ಉರಿತಾ ಇದ್ದ. But that zeal was a result of wrong assumption. ಆದ್ರೆ ಆತನಲ್ಲಿದ್ದಂತ ಒಂದು ಉತ್ಸುಕತೆ ತಪ್ಪಾದ ಕಲ್ಪನೆಯ ಒಂದು ಫಲಿತಾಂಶವಾಗಿತ್ತು. He thought, ಆತನ ಅನ್ಕೊಂಡ, these people are talking Jesus. ಈ ಜನ ಯೇಸುವಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. And they are destroying Judaism. ಮತ್ತು ಅವರು ಯಹೂದ ಕುಲವನ್ನ ನಾಶ ಮಾಡ್ತಾ ಇದ್ದಾರೆ. He thought, ಆತನ ಅನ್ಕೊಂಡ, he is fighting for God. ಆತನು ದೇವರಿಗೋಸ್ಕರ ಹೋರಾಡ್ತಾ ಇದ್ದಾನಂತ. He assumed, ಆತನು ಕಲ್ಪಿಸಿಕೊಂಡ, that he is fighting for God. ಆತನು ಕರ್ತನಿಗೋಸ್ಕರ ಹೋರಾಡ್ತಾ ಇದ್ದಾನಂತ. He presumed, ಆತನು ಊಹಿಸಿಕೊಂಡ, that he is fighting for God. ಆತನು ದೇವರಿಗೋಸ್ಕರ ಹೋರಾಡ್ತಾ ಇದ್ದಾನೆ ಅಂತ. But you know what God did? ಆದ್ರೆ ದೇವರು ಏನ್ ಮಾಡಿದ್ರು ಗೊತ್ತ್ರಿ? He knocked him down. ಕರ್ತನು ಆತನನ್ನ ತಟ್ಟಿದನು. He said, Lord, who are you? ಆಗ ಸೌಲನು ಹೇಳ್ತಾನೆ, ದೇವರೇ ನೀನು ಯಾರು? God changed his thinking. ದೇವರು
presumption. ಆತನ ಕಲ್ಪನೆಯನ್ನೇ ಬದಲಾಯಿಸಿದನು. Are you with me? ನಮ್ಮೊಟ್ಟಿಗಿದ್ದೀರಾ? In the Old Testament, ಹಳೆ ಒಡಂಬಡಿಕೆಯಲ್ಲಿ these people brought a fire ಈ ಜನರುಗಳು ಅವರು ಬೆಂಕಿಯನ್ನು ಹೊತ್ತಿಸಿದ್ರು. that is not accepted by God. ಅದು ಕರ್ತನಿಂದ ಸ್ವೀಕೃತವಾಗಲಿಲ್ಲ. Are you with me? ನಮ್ಮೊಟ್ಟಿಗಿದ್ದೀರಾ? We presume ನಾವು ಊಹಿಸಿಕೊಳ್ತೇವೆ, if we do this, ನಾವು ಇದನ್ನ ಮಾಡಿದ್ರೆ God will be pleased. ದೇವರು ಇಷ್ಟಪಡ್ತಾರೆ. But there is only one thing that can please God. ಆದ್ರೆ ಒಂದೇ ಒಂದು ಸಂಗತಿ, ಅದು ಕರ್ತನು ಇಷ್ಟಪಡುವಂತದ್ದು. No presumptions but obedience to the word of God. ಯಾವುದೇ ಒಂದು ಊಹೆ ಅಲ್ಲ, ಆದ್ರೆ ದೇವರ ವಾಕ್ಯಕ್ಕೆ ವಿಧೇಯತೆ ಮಾತ್ರ. Are you with me? ನಮ್ಮೊಟ್ಟಿಗಿದ್ದೀರಾ? I hope you are receiving something. ನೀವು ಇದನ್ನ ಸ್ವೀಕರಿಸ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಳ್ತೇನೆ. Step out of the presumptions. ಆ ಕಲ್ಪನೆ ಸಂಗತಿಯಿಂದ ನಾವು ಹೊರಬರೋಣ. Today, ಈ ದಿನ many believers are living a very careless life. ಅನೇಕ ವಿಶ್ವಾಸಿಗಳು ಅಲಕ್ಷ್ಯತನದ ಜೀವಿತವನ್ನ ಜೀವಿಸ್ತಾ You know ಇದ್ದಾರೆ. why? ಯಾಕೆ ಗೊತ್ತಾ? Because they presume, ಯಾಕಂದ್ರೆ ಅವ್ರು ಯೋಚಿಸ್ತಾರೆ, ದೇವರು ನನ್ನನ್ನ ಬಿಡಲ್ಲ ಬಿಡು. ದೇವರು ನನ್ನನ್ನ ಬಿಡಲ್ಲ ಬಿಡು. He will take me. ಆತನು ನನ್ನನ್ನು ಕರೆದೊಯ್ತಾನೆ. But Peter says, ಆದರೆ ಪೇತ್ರನು ಹೇಳಿದ, work out your salvation till the end with fear and trembling. ಕೊನೆಯವರೆಗೆ, ಆ ಕೊನೆ ಗಳಿಗೆವರೆಗೆ ನಿನ್ನ ರಕ್ಷಣೆಯನ್ನ ಭಯಭಕ್ತಿಯಿಂದ ನಡುಕದಿಂದ ನೀನು ಅದನ್ನ ಕಾಪಾಡಿಕೋ. Every day, somebody say every day. ಯಾರಾದ್ರೂ ಹೇಳಿ ಪ್ರತಿದಿನ. Can somebody shout every day? ಪ್ರತಿದಿನ. Every day. ಪ್ರತಿದಿನ. Job offered a sacrifice. ಯೋಬನು ಯಜ್ಞಗಳನ್ನು ಸಮರ್ಪಿಸಿದನು. Because he didn't want it to be wrong. ಯಾಕೆಂದ್ರೆ ಆತನು ತಪ್ಪಿಗಸ್ತನಾಗುವುದಕ್ಕಾಗಿ ಇಷ್ಟಪಡಲಿಲ್ಲ. He repented every day. ಆತನು ಪ್ರತಿದಿನ ಪಶ್ಚಾತ್ತಾಪ ಪಟ್ಟನು. He prayed every day. ಆತನು ಪ್ರತಿದಿನ ಪ್ರಾರ್ಥಿಸಿದನು. He surrendered every day. ಪ್ರತಿದಿನ ಒಪ್ಪಿಸಿಕೊಟ್ಟನು. You can never live perfect life. ನೀವು ಎಂದಿಗೂ ಪರಿಪೂರ್ಣವಾದ ಜೀವನವನ್ನ ಜೀವಿಸಲಿಕ್ಕಾಗಲ್ಲ. I can never live perfect life. ನಾನು ಕೂಡ ಎಂದಿಗೂ ಪರಿಪೂರ್ಣ ಜೀವನ ಜೀವಿಸಕ್ಕಾಗಲ್ಲ. But we can always live a repenting life. ಆದರೆ ನಾವು ಯಾವಾಗಲೂ ಪಶ್ಚಾತ್ತಾಪದ ಜೀವಿತವನ್ನ ಜೀವಿಸಲಿಕ್ಕಾಗ್ತೆ. Are you with me? ನಮ್ಮೊಟ್ಟಿಗಿದ್ದೀರಾ? I will make it. ನಾನು ಅದನ್ನ ಮಾಡ್ಕೊಳ್ತೇನೆ ಬಿಡು. God loves me. ದೇವರು ನನ್ನನ್ನು ಪ್ರೀತಿಸ್ತಾನಲ್ಲ. He loves you. ಆತ ನಿಮ್ಮನ್ನು ಪ್ರೀತಿಸ್ತಾನ್ರಿ. He loves us. ನಮ್ಮನ್ನು ಪ್ರೀತಿಸ್ತಾನೆ. So many false presumptions. ಅನೇಕ ತಪ್ಪಾದ ಕಲ್ಪನೆಗಳು. Are you with me? ನಮ್ಮೊಟ್ಟಿಗಿದ್ದೀರಿ? So many false. ಅನೇಕ ತಪ್ಪಾದ I ಕಲ್ಪನೆ. always pray. ನಾನು ಯಾವಾಗಲೂ ಪ್ರಾರ್ಥಿಸ್ತೇನೆ, Nothing can go wrong with me. ದೇವರೇ ನನ್ನೊಟ್ಟಿಗೆ ಏನು ತಪ್ಪಾಗುವುದಿಲ್ಲ ಅಂತ. Where it is written in the Bible. ಅದು ಬೈಬಲ್ ನಲ್ಲಿ ಎಲ್ಲಿ ಬರ್ದಿದೆ? But I'll tell you what. ಆದ್ರೆ ನಾನು ಹೇಳುವುದೇನೆಂದ್ರೆ, Nothing will go wrong with you. ನಿಮ್ಮೊಟ್ಟಿಗೂ ಕೂಡ ಏನು ತಪ್ಪಾಗುವುದಿಲ್ಲ. But God will test you. ಆದ್ರೆ ದೇವರು ನಿಮ್ಮನ್ನ ಪರೀಕ್ಷಿಸ್ತಾನೆ, ನಿಜ. God will definitely test you. ನಿಜವಾಗ್ಲೂ ದೇವರು ಪರೀಕ್ಷಿಸ್ತಾನೆ. God will test me and you. ದೇವರು ನನ್ನನ್ನ ಕೂಡ ಪರೀಕ್ಷಿಸ್ತಾನೆ. Are you with me? ನಮ್ಮೊಟ್ಟಿಗಿದ್ದೀರಾ? Me and you. ನಮ್ಮನ್ನ ನಿಮ್ಮನ್ನ ಪರೀಕ್ಷಿಸ್ತಾನೆ. I believe you are receiving something. ನೀವು ಇದನ್ನ ಸ್ವೀಕರಿಸ್ಕೊಳ್ತಾ ಇದ್ದೀರಾ ಅನ್ಕೊಳ್ತೇನೆ. I'm finished this morning. ಈ ಬೆಳಗಿನ ಜಾವ ನಾನು ನನ್ನ ಪ್ರಸಂಗ ಮುಗಿಸ್ಕೊಳ್ತಾ But I ಇದ್ದೇನೆ. believe you understood it rightly. ಆದ್ರೆ ನಾನು ನಂಬ್ತೇನೆ ನೀವು ಇದನ್ನ ಸರಿಯಾದ ರೀತಿಯಲ್ಲಿ ನೀವು But you ಸ್ವೀಕರಿಸಿಕೊಂಡಿದ್ದೀರಾ have not ಅಂತ. understood it rightly. ಆದ್ರೆ ಒಂದ್ ವೇಳೆ ನೀವು ಇದನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿಲ್ಲ ಅಂದ್ರೆ, That means you are still assuming wrongly. ಇದರ ಅರ್ಥ ಈಗಲೂ ನೀವು ತಪ್ಪಾಗಿ ಕಲ್ಪಿಸ್ಕೊಳ್ತಾ ಇದ್ದೀರಾ. Amen. ಆಮೆನ್. Ask the Lord to heal your assumptions. ಕರ್ತನಲ್ಲಿ ಕೇಳಿಕೊಳ್ಳ್ರಿ, ಸ್ವಾಮಿ ನನ್ನ ಕಲ್ಪನೆಗಳನ್ನ ಗುಣಪಡಿಸುವಂತ. Today I'll tell you. ಇವತ್ತು ನಾನು ನಿಮ್ಗೆ ಹೇಳ್ತೇನೆ, More than 80% of the hurts are because of the wrong assumptions. 80% ಒಂದು ನೋವುಗಳು ನಾವು ಅನುಭವಿಸಿರುವುದು ಅದು ತಪ್ಪಾದ ಕಲ್ಪನೆ If I go in the ನಿಮಿತ್ತವಾಗಿ. examples and the details, ಒಂದ್ ವೇಳೆ ವಿಸ್ತಾರವಾಗಿ ನಾನು ಉದಾಹರಣೆಗಳ ಮೂಲಕವಾಗಿ ಹೇಳುವುದಾಗಿದ್ರೆ, almost all of us we will think pastor is taunting me. ನಮ್ಮಲ್ಲಿ ಅನೇಕರು ನಾವು ತಿಳ್ಕೊಳ್ಳಬಹುದು, ಸಭಾ ಪಾಲಕರು ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ It ಅಂತ. is because we are living like that. ಯಾಕಂದ್ರೆ ನಾವು ಹಾಗೆ ಜೀವಿಸ್ತಾ ಇದ್ದೇವೆ. But the fact is, ಆದ್ರೆ ನಿಜ ಏನಂದ್ರೆ, God wants us to live according to the word of God. ದೇವರು ನಾವು ಕಲ್ಪನೆ ನಿಮಿತ್ತವಾಗಿ ಅಲ್ಲ, ಆದ್ರೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸಬೇಕಂತ ಬಯಸ್ತಾರೆ. Amen. ಆಮೆನ್. Amen. ಆಮೆನ್. Amen. ಆಮೆನ್. Amen. ಆಮೆನ್. Remember the story? ಆ ಕತೆ ಜ್ಞಾಪಕ ಇದೆನಾ? She killed the mongoose ಆ ಮಹಿಳೆ ಆ ಮುಂಗುಸನ್ನ ಸಾಯಿಸ್ಬಿಟ್ಲು. because she presumed ಯಾಕಂದ್ರೆ ಅವಳು ಊಹಿಸಿದ್ಲು it killed her baby. ಅದು ತನ್ನ ಮಗುವನ್ನ ಸಾಯಿಸಿದೆಯೋ ಏನೋ I ಅಂತ. want to tell you something. ನಿಮ್ಗೆ ಹೇಳುವುದಕ್ಕಾಗಿ ಬಯಸ್ತೇನೆ, It's not true. ಅದು ನಿಜ ಅಲ್ಲ. It is not true. ಅದು ನಿಜ ಅಲ್ಲ. There is a God ಒಬ್ಬ ದೇವರಿದ್ದಾನೆ who can work out all things good for you and for me because we love him. ನಾವು ಆತನನ್ನ ಪ್ರೀತಿಸುವುದರ ನಿಮಿತ್ತವಾಗಿ ನಿಮಗೋಸ್ಕರ ನಮಗೋಸ್ಕರ ಆತನ ಎಲ್ಲಾ ಸಂಗತಿಗಳನ್ನ ಒಳ್ಳೆದಾಗಿ ಮಾಡ್ತಾನ್ರಿ. Amen. Amen. If we surrender to him, ನಾವು ಆತನಿಗೆ ಸಮರ್ಪಿಸಿಕೊಡುವುದಾಗಿದ್ರೆ and decide, ಮತ್ತು ನಿರ್ಧರಿಸುವುದಾಗಿದ್ರೆ, I will not give chance for the wrong presumption. ದೇವರೇ ತಪ್ಪಾದ ಊಹೆಗಳಿಗೆ ನಾನು ಅವಕಾಶ ಮಾಡಿ ಕೊಡುವುದಿಲ್ಲ ಅಂತ ನಾವು ನಿರ್ಧಾರ ಮಾಡುವುದಾಗಿದ್ರೆ, If you are still here, amen.
ಇಲ್ಲೇ ಇರುವುದಾಗಿದ್ರೆ ಆಮೆನ್ ಅಂತ ಹೇಳ್ರಿ. ಆಮೆನ್ 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 ಆಮೆನ್. Today ಈ ದಿನ families are torn, ಕುಟುಂಬಗಳು ಹರಿಯಲ್ಪಡ್ತಾ ಇವೆ, churches are torn, ಸಭೆಗಳು ಮುರಿದು ಹೋಗ್ತಾ ಇವೆ. because devil is deceiving the believers with the presumptuous thoughts. ಯಾಕಂದ್ರೆ ಸೈತಾನನು ವಿಶ್ವಾಸಿಗಳನ್ನ ಆತನು ಊಹೆಯ ಒಂದು ಆಯುಧದಿಂದ ಮೋಸಗೊಳಿಸ್ತಾ ಇದ್ದಾನೆ. ಆಮೆನ್ 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 ಆಮೆನ್. Let's be wise. ನಾವು ಜಾಣರಾಗೋಣ. Let's be wise. ನಾವು ಜಾಣರಾಗೋಣ. Put the devil out. ಮತ್ತು ಆ ಸೈತಾನನ್ನ ಹೊರಗೆ ಹಾಕೋಣ. Not our family members. ನಮ್ಮ ಕುಟುಂಬದ ಸದಸ್ಯರನ್ನಲ್ಲ ರೀ. If you are blessed, can you close your eyes? We'll pray. ನೀವು ಆಶೀರ್ವದಿಸಲ್ಪಟ್ಟಿರುವುದಾಗಿದ್ರೆ ನಿಮ್ಮ ಕಣ್ಣುಗಳನ್ನ ಮುಚ್ಚಿಕೊಳ್ತೀರೋ and ask the Lord. ಮತ್ತು ಕರ್ತನಲ್ಲಿ ಕೇಳಿಕೊಳ್ಳ್ರಿ. Put your hands upon your head and tell him, Lord, heal my presumptions. ನಿಮ್ಮ ಕೈಗಳನ್ನ ತಲೆಯ ಮೇಲೆ ಇಟ್ಕೊಂಡು ಕರ್ತನಿಗೆ ಹೇಳ್ರಿ, ಸ್ವಾಮಿ ನನ್ನ ಊಹೆಗಳನ್ನ ನೀನು ಗುಣಪಡಿಸು, ನನ್ನ ಕಲ್ಪನೆಯನ್ನ ನೀನು ಗುಣಪಡಿಸು ಅಂತ ಕೇಳಿಕೊಳ್ಳ್ರಿ. Ask the Lord to heal our presumptions today. ಕರ್ತನಲ್ಲಿ ಕೇಳಿಕೊಳ್ಳ್ರಿ, ಸ್ವಾಮಿ ನನ್ನ ಊಹೆಗಳನ್ನ ಈ ದಿನ ನೀನು ಗುಣಪಡಿಸು. I don't want to give chance to the devil to destroy my presumptions. ನನ್ನ ಊಹೆಗಳನ್ನ ನಾಶ ಮಾಡುವುದಕ್ಕಾಗಿ ಸೈತಾನನಿಗೆ ನಾನು ಅವಕಾಶ ಕೊಡುವುದಿಲ್ಲ ಅಂತ ಕರ್ತನಿಗೆ ಹೇಳ್ರಿ. Moses presumed. ಮೋಶೆಯು ಊಹಿಸಿದ that they will understand him and he killed an Egyptian. ಆ ಐಗುಪ್ತನನ್ನ ಈತನು ಕೊಲೆ ಮಾಡಿದಾಗ ಅವರು ಇವನನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ಇವನು ಅನ್ಕೊಂಡ. But his presumption was wrong. ಆದ್ರೆ ಈತನ ಕಲ್ಪನೆಯು ಅದು ತಪ್ಪಾಗಿತ್ತು. Because what you are desiring God to do to you, it will not happen at your presumed time, but it will happen in the timing of the Lord, and it will happen magnificently. ನಿನ್ನ ಸಮಯದಲ್ಲಿ ಯಾವ ಸಂಗತಿಗಳು ಆಗ್ತವೆ ಎಂಬುದಾಗಿ ನೀನು ಯೋಚಿಸ್ತಾ ಇದೆಯೋ ಅದು ಆಗುವುದಿಲ್ಲ, ಆದರೆ ಸರಿಯಾದ ಸಮಯಕ್ಕೆ ಕರ್ತನು ನೇಮಿಸಿದ ಸಮಯದಲ್ಲಿ ಆ ಸಂಗತಿಗಳು ಆಗ್ತವೆ. Can you pray in the Holy Ghost for a few seconds? ಸ್ವಲ್ಪ ಸಮಯಕ್ಕೋಸ್ಕರ ನೀವು ಆತ್ಮದಲ್ಲಿ ಇದ್ದುಕೊಂಡು ಪ್ರಾರ್ಥಿಸ್ತೀರೋ. Whether it is your in-laws, ಅವರು ನಿಮ್ಮ ಇನ್-ಲಾಸ್ ಆಗಿರಬಹುದು, whether it is your relatives, ಅವರು ನಿಮ್ಮ ಸಂಬಂಧಿಕರಾಗಿರಬಹುದು, whether it is our friends, ಅಥವಾ ನಿಮ್ಮ ಸ್ನೇಹಿತರು ಆಗಿರಬಹುದು, whether it is a church, ಅಥವಾ ಸಭೆ ಆಗಿರಬಹುದು, whether it is a pastor, ಅಥವಾ ಸಭಾ ಪಾಲಕರು ಆಗಿರಬಹುದು, whether it is another believer, ಅಥವಾ ಇನ್ನೊಬ್ಬ ವಿಶ್ವಾಸಿಯೇ ಆಗಿರಬಹುದು. Let's decide today. ಬನ್ನಿ ಈ ದಿನ ನಾವು ನಿರ್ಧಾರ ಮಾಡೋಣ. I will not allow my mind to presume wrong. ನನ್ನ ಮನಸ್ಸು ತಪ್ಪಾಗಿ ಊಹಿಸುವುದಕ್ಕಾಗಿ ನಾನು ಅನುಮತಿಸುವುದಿಲ್ಲ. I will not bring strange fire. ಬೇಡವಾದಂತ ಬೆಂಕಿಯನ್ನು ನಾನು ತರುವುದಿಲ್ಲ. But I will offer the fire that is of the word of God. ಆದ್ರೆ ದೇವರ ವಾಕ್ಯದ ಆ ಒಂದು ಬೆಂಕಿಯನ್ನು ನಾನು ಸಮರ್ಪಿಸ್ತೇನೆ.